ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈ ವೇದಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಇತರ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ, ಹಮ್ಮಿಕೊಂಡಿರ್ತಕ್ಕಂಥ ಮೇಕೆದಾಟು ಅನುಷ್ಠಾನಕ್ಕಾಗಿ ಒತ್ತಾಯ ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಇವತ್ತಿನಿಂದ 19ನೇ ತಾರೀಕಿನವರೆಗೆ ಪಾದಯಾತ್ರೆ ನಡೀತದೆ. ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಈ ಪಾದಯಾತ್ರೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸುಮಾರು 2 ತಿಂಗಳುಗಳ ಹಿಂದೆನೆ ಘೋಷಣೆಯನ್ನ ಮಾಡಿದ್ದು. ನಾವು ಘೋಷಣೆ ಮಾಡಿದ ಮೇಲೆ ಈ ಕಾರ್ಯಕ್ರಮ ನಡೀಬಾರದು ಅಂತೇಳಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಈ ಪಾದಯಾತ್ರೆಯನ್ನ ಹತ್ತಿಕ್ಕಲಿಕ್ಕೆ, ತಡೆಗಟ್ಟಲಿಕ್ಕೆ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎರಡು ಕಾರಣಗಳಿಗೋಸ್ಕರ. ಒಂದು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗಿದ್ದಾವೆ. ಈ 2.5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಪೆಂಡಿಂಗ್ ಇರತಕ್ಕಂಥ ಈ ಯೋಜನೆಯನ್ನ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನು ತಕೊಂಡು ಪ್ರಾರಂಭ ಮಾಡದೇ ಇರತಕ್ಕಂಥದ್ದು 2.5 ವರ್ಷಗಳ ಕಾಲ ವಿಳಂಬ ಮಾಡಿ ಈ ರಾಜ್ಯದ ಜನರಿಗೆ ವಿಳಂಬ ದ್ರೋಹವನ್ನ ಮಾಡಿದ್ದಾರೆ. ಇನ್ನೊಂದು,
ಕೇಂದ್ರ ಸರ್ಕಾರ ಅವರ ಪಕ್ಷದ ಶಕ್ತಿಯನ್ನ ತಮಿಳುನಾಡಿನಲ್ಲಿ ವಿಸ್ತಾರ ಮಾಡ್ಕೊಳ್ಳಿಕ್ಕೋಸ್ಕರ, ಅವರು ನೆಲೆಯನ್ನ ಕಂಡುಕೊಳ್ಳೋಕ್ಕೋಸ್ಕರ ಈ ಯೋಜನೆಗೆ ಕೇಂದ್ರ ಸರ್ಕಾರ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೊಡ್ತಾ ಇಲ್ಲ. ಈ ಎರಡು ದೋಷಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರ ಹೇಗಾದರೂ ಮಾಡಿ ಈ ಮೇಕೆದಾಟು ಯೋಜನೆಗೋಸ್ಕರ ನಡೀತಕ್ಕ ನಡಿಗೆ ಇದು ಆಗಬಾರದು ಅಂತಕ್ಕಂತ ಹೇಳಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಳ್ಳು ಮಾಹಿತಿಯನ್ನ, ತಪ್ಪು ಮಾಹಿತಿಯನ್ನ ಈ ರಾಜ್ಯದ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕಾರಜೋಳ ಅವರು ಪ್ರತಿನಿತ್ಯ ಪತ್ರಿಕೆಗಳಿಗೆ ಹೇಳಿಕೆ ಕೊಡೋದ್ರ ಮೂಲಕ, ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ತಪ್ಪು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಏನೂ ಮಾಡಲಿಲ್ಲ, ಮೇಕೆದಾಟು ಯೋಜನೆ ವಿಳಂಬ ಆಗೋಯ್ತು ಅಂತೇಳಿ ದೊಡ್ಡದಾಗಿ ಎರಡೆರಡು ಪುಟಗಳು ಜಾಹೀರಾತನ್ನ ಕೊಡ್ತಾ ಇದ್ದಾರೆ. ಈ ಮೇಕೆದಾಟು ಯೋಜನೆ ಪ್ರಾರಂಭ ಆದದ್ದೇ ನಮ್ಮ ಕಾಲದಲ್ಲಿ. ಹಿಂದೆ 2008ರಿಂದ 2013 ಅಧಿಕಾರದಲ್ಲಿದ್ದರು. ಮಿಸ್ ಯಡಿಯೂರಪ್ಪ ಅಷ್ಟೇ ಚೀಫ್ ಮಿನಿಸ್ಟರ್, ಸದಾನಂದ ಗೌಡ ಚೀಫ್ ಮಿನಿಸ್ಟರ್, ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್. ಆವಾಗ ಇದನ್ನ ಕೈಗೆತ್ತಿಕೊಳ್ಳಲಿಲ್ಲ ಇವರು. ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಲಿಲ್ಲ. ನಾವು 2013 ಮೇ 13ನೇ ತಾರೀಕು ಅಧಿಕಾರಕ್ಕೆ ಬಂದು, ನಾವು ಅಧಿಕಾರಕ್ಕೆ ಬಂದ ಮೇಲೆ 2013 ಸೆಪ್ಟೆಂಬರ್ನಲ್ಲಿ ನಮ್ಮ ನೀರಾವರಿ ಮಂತ್ರಿ ಆಗಿದ್ದಂತ MP ಪಾಟೀಲ್ ರವರು ಮೀಟಿಂಗ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 4G ಎಕ್ಸಾಮ್ಷನ್ ತಗೋಬೇಕು, DPR ಅನ್ನ ತಯಾರು ಮಾಡಬೇಕು, ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನ ಕರೀಬೇಕು ಅಂತೇಳಿ ತೀರ್ಮಾನ ಮಾಡೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ 4G ಎಕ್ಸಾಮ್ಷನ್ಗೆ ಮನವಿಯನ್ನ ಮಾಡಿದ್ರು. DPR ತಯಾರು ಮಾಡಲಿಕ್ಕೋಸ್ಕರವಾಗಿ ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನ ಕರೆದ್ರು. ಎಲ್ಲ ಪ್ರಾಸೆಸ್ ಮುಗಿದ ಮೇಲೆ ಟೆಕ್ನಿಕಲ್ ಬಿಡ್ ಓಪನ್ ಆಯಿತು, ಫೈನಾನ್ಷಿಯಲ್ ಬಿಡ್ ಓಪನ್ ಆಯಿತು. ಅವೆಲ್ಲ ಒಪ್ಕೊಂಡ ಮೇಲೆ DPR ತಯಾರಾಯಿತು. 2017 ಜೂನ್ ತಿಂಗಳಲ್ಲಿ DPR 5,912 ಕೋಟಿ ರೂಪಾಯಿಗಳಿಗೆ ತಯಾರಾಗಿ ನಾವು ರೀಜನಲ್ CWC ಆಫೀಸ್ನಲ್ಲಿ ಮಂಡಿಸ್ತು. ಅದನ್ನ CWCಗೆ ಸೆಂಟ್ರಲ್ ವಾಟರ್ ಕಮಿಷನ್ ಅಲ್ಲಿಗೆ ಮಂಡಿಸ್ತು. ಅವರು ಕೆಲವು ಅಬ್ಸರ್ವೇಷನ್ಗಳನ್ನ ಕೇಳಿದ್ರು, ಕೆಲವು ಕ್ಲಾರಿಫಿಕೇಶನ್. ನಾವು ಅದನ್ನೆಲ್ಲ ಕ್ಲಾರಿಫಿಕೇಶನ್ ಅಲ್ಲೆಲ್ಲ ಕೊಟ್ಟು
ಜನವರಿ 2019ರಂದು 2017ರಲ್ಲಿ TPR CWC ಕೊಟ್ಟು 2019 ಜನವರಿನಲ್ಲಿ ಎಲ್ಲ ಅಬ್ಸರ್ವೇಷನ್ಗಳಿಗೆ ಉತ್ತರ ಕೊಟ್ಟು ಆಗ ನೀರಾವರಿ ಮಂತ್ರಿ ಆಗಿದ್ದವರು DK ಶಿವಕುಮಾರ್ ಅವರು 2013 ಜನವರಿನಲ್ಲಿ ರಿವೈಸ್ಡ್ DPR ಅನ್ನ ಮಂಡಿಸ್ತಾರೆ. 2019 ರಿವೈಸ್ಡ್ DPR ಅನ್ನ ಮಂಡಿಸ್ತಾರೆ. ಅದು ಸುಮಾರು 9,000 ಕೋಟಿ ರೂಪಾಯಿಗಳು. DPR ಅಂದ್ರೆ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಅದನ್ನೇ ಸೆಂಟ್ರಲ್ ಗವರ್ಮೆಂಟ್ನವರು ಫಿಸಿಬಿಲಿಟಿ ರಿಪೋರ್ಟ್ ಅಂತ ಕರೀತಾರೆ, ನಮ್ಮಲ್ಲಿ DPR ಅಂತ ಕರಿತೀವಿ. ನಮ್ಮ ಕಾಲದಲ್ಲಿ ಎಲ್ಲೂ ಕೂಡ ವಿಳಂಬ ಆಗಿಲ್ಲ. ಆಮೇಲೆ 2007ರಲ್ಲಿ ನಮಗೆ ತಮಿಳುನಾಡಿಗೆ, ಪಾಂಡಿಚೇರಿಗೆ, ಕೇರಳಕ್ಕಿದ್ದಂತ ವಾಟರ್ ಡಿಸ್ಪ್ಯೂಟ್ 2007ರಲ್ಲಿ ಟ್ರಿಬ್ಯುನಲ್ ಅವರು ಅಂತಿಮ ವರದಿಯನ್ನು ಕೊಡ್ತಾರೆ. 270 TMC ನೀರನ್ನು ಕರ್ನಾಟಕಕ್ಕೆ ಕೊಟ್ಟು ತಮಿಳುನಾಡಿಗೆ 192 TMC ನೀರನ್ನ ನಾರ್ಮಲ್ ಇಯರ್ನಲ್ಲಿ ಬಿಳಿಗುಂಡ್ಲು ಹತ್ರ ಬಿಡಬೇಕು ಅಂತ ಹೇಳುತ್ತಾರೆ. ನಾರ್ಮಲ್ ಇಯರ್ನಲ್ಲಿ ಬಿಳಿಗುಂಡ್ಲು ಹತ್ರ 192 TMC. ಅದರ ಮೇಲೆ ನಾವು ಅಪೀಲ್ ಹೋಗಿರ್ತೀವಿ, ಅವರು ಅಪೀಲ್ ಹಾಕಿರ್ತಾರೆ, ತಮಿಳುನಾಡಿನವರು ಕೂಡ, ಕೇರಳದವರು ಅಪೀಲ್ ಹಾಕ್ತಾರೆ. ಮೇಂಟೆನೆಬಿಲಿಟಿ ಮೇಲೆ ಚರ್ಚೆಯಾಗಿ ಅಂತಿಮವಾಗಿ 16/2/2018 ಸುಪ್ರೀಂ ಕೋರ್ಟ್ನವರು ಅಂತಿಮ ತೀರ್ಪನ್ನ ಕೊಡ್ತಾರೆ. ಆಗ 192 TMC ನೀರಿಂದ ತಮಿಳುನಾಡಿಗೆ ಬಿಡಬೇಕಾಗಿದ್ದಂತ ನೀರು 177.75 ಸುಮಾರು 14-15 TMC ನೀರು ಕಡಿಮೆ ಆಗಿದೆ. ಅದಾದ್ಮೇಲೆ ಕರ್ನಾಟಕ ವಾಟರ್ ಮ್ಯಾನೇಜ್ಮೆಂಟ್ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸ್ಥಾಪನೆ ಆಗ್ತದೆ. ಇದು ನಮಗೆ ಅಂತಿಮ ತೀರ್ಪು ಬಂದದ್ದು ಸುಪ್ರೀಂ ಕೋರ್ಟ್ನಿಂದ 16/2/2018. ಅಲ್ಲಿವರೆಗೂ ವ್ಯಾಜ್ಯ ಇರ್ತದೆ, ನಮಗೂ, ತಮಿಳುನಾಡಿಗೆ, ಕೇರಳಕ್ಕೆ, ಪಾಂಡಿಚೇರಿಗೆ. ಈಗ ಇವರು ಹೇಳ್ತಾರಲ್ಲ, ಕೋರ್ಟ್ನಲ್ಲಿ ಪಿಟಿಷನ್ ಇದೆ ಸುಪ್ರೀಂ ಕೋರ್ಟ್ ಮುಂದೆ, ಅದಕ್ಕೋಸ್ಕರ ನಾವೇನು ಮಾಡಿಲ್ಲ. ನಾನು ಕೇಳ್ತೀನಿ ಮಿಸ್ಟರ್ ಕಾರಜೋಳ್, ನಮ್ಮ ಕಾಲದಲ್ಲೂ ಕೂಡ ಕೋರ್ಟ್ನಲ್ಲಿ ಇತ್ತು, ಸುಪ್ರೀಂ ಕೋರ್ಟ್ ಮುಂದೆ ಇತ್ತು. ನಾವು DPR ತಯಾರು ಮಾಡೋದು ಈ ಪ್ರಾಜೆಕ್ಟ್ ಆಗಬೇಕು ಅಂತೇಳಿ. ಬೆಂಗಳೂರು ನಗರದ ಜನರಿಗೆ ಕುಡಿಯೋ ನೀರು ಸಿಗಬೇಕು, ಸುತ್ತಮುತ್ತಲ ಪ್ರದೇಶದವರಿಗೆ ಕುಡಿಯೋ ನೀರು ಸಿಗಬೇಕು, ವಿದ್ಯುತ್ ಅನ್ನು ತಯಾರು ಮಾಡಬೇಕು. ಇದು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇದರಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ, ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ತಮಿಳುನಾಡಿಗೂ ಅನ್ಯಾಯ ಆಗಲ್ಲ, ಬೇರೆ ಯಾವ ರಾಜ್ಯಗಳಿಗೂ ಕೂಡ ಅನ್ಯಾಯ ಆಗಲ್ಲ. ಆದರೆ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರ ಕಾಲ್ ಕೆರ್ಕೊಂಡು ಖ್ಯಾತೆ ಮಾಡ್ತಾರೆ. ಅವರು ನಾವು ಯಾವಾಗ DPR ತಯಾರು ಮಾಡಿದೋ ಒಂದು ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ ಮುಂದೆ. ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನವರು ಆರ್ಗ್ಯುಮೆಂಟ್ ಕೇಳಿದ ಮೇಲೆ
ಅವರ ಮನವಿ ಏನಿತ್ತು, ಸ್ಟೇ ಮಾಡಬೇಕು ಅಂತ ಇತ್ತು, ಸ್ಟೇ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ನವರು. ದೇರ್ ಇಸ್ ನೋ ಸ್ಟೇ by the Supreme Court in the petition filed by Tamil Nadu. ಇದ್ರ ಮಧ್ಯದಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂಥ ಗ್ರೀನ್ ಟ್ರಿಬ್ಯುನಲ್ ಅವರು ಸುವೋ ಮೋಟೋ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಅವರು ಒಂದು ಆದೇಶ ಮಾಡ್ತಾರೆ. ಏನಪ್ಪಾ ಅದು ಅಂತಂದ್ರೆ, ಒಂದು ಸಮಿತಿ ರಚನೆ ಮಾಡಿ, ಸಮಿತಿಯವರು ಅಲ್ಲಿ ಹೋಗಿ ಕರ್ನಾಟಕದಲ್ಲಿ ಈ ಪ್ರಾಜೆಕ್ಟು ಪ್ರಾರಂಭ ಆಗಿದೆಯೋ ಇಲ್ಲವೋ ಅಂತ ನೋಡ್ಕೊಂಡ್ಬಂದು ವರದಿ ಕೊಡಬೇಕು ಅಂತ ಮಾಡ್ತಾರೆ. ನಾವು ರಿವಿಷನ್ ಪಿಟಿಷನ್ ಅನ್ನ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಹಾಕ್ತೀವಿ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ತಮಿಳುನಾಡಿನಲ್ಲಿದ್ದಂಥ ಗ್ರೀನ್ ಟ್ರಿಬ್ಯುನಲ್ ಅವರು ಕೊಟ್ಟಿದ್ದಂಥ ಆದೇಶವನ್ನು ರದ್ದು ಮಾಡ್ತಾರೆ. ಸೊ ಟುಡೇ ದೇರ್ ಇಸ್ ನೋ ಸ್ಟೇ ಬಿಫೋರ್ ದಿ ಸುಪ್ರೀಂ ಕೋರ್ಟ್, ದೇರ್ ಇಸ್ ನೋ ಸ್ಟೇ ಬಿಫೋರ್ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ದೇರ್ ಇಸ್ ನೋ ಸ್ಟೇ ಬಿಫೋರ್ ದಿ ಕರ್ನಾಟಕ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಸೊ ದಿಸ್ ಇಸ್ ದಿ ಪೊಸಿಷನ್, ಲೀಗಲ್ ಪೊಸಿಷನ್. ಈಗಿರುವಾಗ ನಾವು ಅದನ್ನು ಮಾಡುವಾಗ ನಮ್ಮ ಎಂ ಪಿ ಪಾಟೀಲ್ ನಾರಿಮನ್ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ್ದು. ಎರಡೂವರೆ ವರ್ಷ ಆಯ್ತು. ನರೇಂದ್ರ ಮೋದಿ ಅವರು, ಈ ಸರ್ಕಾರದವರು ಪದೇ ಪದೇ ಹೇಳ್ತಾರೆ, ನಮ್ಮದು ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ. ಮಿಸ್ಟರ್ ಕಾರಜೋಳ್, ಎರಡೂವರೆ ವರ್ಷದಿಂದ ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ನೀವು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಪಡ್ಕಲಿಲ್ಲ ಅಂತಂದ್ರೆ ನೀವು ಕರ್ನಾಟಕದ ಜನರಿಗೆ ಮಾಡಿರ್ತಕ್ಕಂಥ ದ್ರೋಹ ಅಂತಕ್ಕಂಥದನ್ನ ಇವತ್ತು ವಿಧಿ ಇಲ್ಲದೇನೆ ಹೇಳಬೇಕಾಗ್ತದೆ. ವಿಳಂಬ ಮಾಡಿರ್ತಕ್ಕಂಥವರು, ಕರ್ನಾಟಕದ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥವರು, ಇಟ್ ಈಸ್ ಬಿಜೆಪಿ ಗವರ್ಮೆಂಟ್. ಇದು ಇವತ್ತು ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಮ್ಮ ಕೂಸು, ನಾವು ಪ್ರಾರಂಭ ಮಾಡಿದಂಥ ಪ್ರಾಜೆಕ್ಟ್. ನಿಮಗೆ 2.5 ವರ್ಷ ಬೇಕೆಂದ್ರೆ ಕಾರಜೋಳ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ? ಹೋಗಿ ಅಲ್ಲಿ ಕೂತ್ಕೊಂಡು 25 ಜನ ಎಂಪಿಗಳಿದ್ದೀರಿ ಕರ್ನಾಟಕದವರು. ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಂಡು ನಿಮಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ಮಾನ ಮರ್ಯಾದೆ 3 ಕಾಸಿಂದಿಲ್ಲ ಇವರಿಗೆ. 25 ಜನ ಎಂಪಿಗಳು ಗೆದ್ದೋಗಿರೋದು ಕರ್ನಾಟಕದಿಂದ. ಒಂದು ದಿನ DPR ಸಬ್ಮಿಟ್ ಆಗಿದೆ, ಅವ್ರು ಕೇಳಿದಂತ ಅಬ್ಸರ್ವೇಷನ್ಗಳಿಗೆಲ್ಲ ಉತ್ತರ ಕೊಟ್ಟಾಗಿದೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸುಮಾರು 6,000 ಎಕರೆ ಫಾರೆಸ್ಟ್ ಮುಳುಗಡೆ ಆಗುತ್ತೆ, ನಿಜ. ನಾವು ಅದಕ್ಕೆ ಒಪ್ಕೊಂಡಿದ್ದೀವಿ. 10,000ಕ್ಕೂ ಹೆಚ್ಚು ಜಮೀನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಅದಕ್ಕೆ ಪರಿಹಾರವಾಗಿ 10,000 ಎಕರೆ ಕೊಡ್ತೀವಿ. ಕೇಂದ್ರ ಸರ್ಕಾರದವರು ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಜಮೀನನ್ನು ಕೂಡ ಐಡೆಂಟಿಫೈ ಮಾಡಾಗಿದೆ. ಈ ಕುಡಿಯ ನೀರು ಯೋಜನೆ ಇದೆಯಲ್ಲ, ಇವತ್ತು ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಇರ್ತಕ್ಕಂಥ ನಗರ ಬೆಂಗಳೂರು ನಗರ. 30%ಗೂ ಹೆಚ್ಚು ಜನರಿಗೆ, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಜನರಿಗೆ ಕಾವೇರಿ ಕುಡಿಯ ನೀರಿಲ್ಲ.
ಕಾವೇರಿ ಕುಡಿಯೇ ನೀರಿಲ್ಲ. ಆ ಜನರಿಗೆ ಕುಡಿಯೇ ನೀರು ಕೊಡಬೇಕಾ ಬೇಡ? ಸುತ್ತಮುತ್ತಲ ಪ್ರದೇಶದವರಿಗೆ ಕುಡಿಯೇ ನೀರು ಕೊಡಬೇಕಾ ಬೇಡ? ಕೊಡಬೇಕಾ ಬೇಡ? ಅದಕ್ಕಾಗಿ ಪಾದಯಾತ್ರೆ. ನಾವು ಈ ಯೋಜನೆ ಮಾಡಿದ್ರೆ ಮುಂದಿನ 50 ವರ್ಷದವರೆಗೆ ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇರಲ್ಲ. ಮುಂದಿನ 50 ವರ್ಷಗಳವರೆಗೆ ಕುಡಿಯ ನೀರಿನ ಸಮಸ್ಯೆ ಇರಲ್ಲ. ಅಷ್ಟೇ ಅಲ್ಲ, ಕರ್ನಾಟಕದ 2.5 ಕೋಟಿ ಜನರಿಗೆ ಅನುಕೂಲ ಆಗ್ತದೆ. 2.5 ಕೋಟಿ ಕನ್ನಡಿಗರಿಗೆ ಅನುಕೂಲ ಆಗ್ತದೆ. ನಮಗೆ 4 ರಿಸರ್ವಾಯರ್ಗಳಿದ್ದಾವೆ ಕಾವೇರಿ ಬೇಸಿನ್ನಲ್ಲಿ. ಒಂದು KRS, 2ನೇದು ಕಬಿನಿ, 3ನೇದು ಹೇಮಾವತಿ, 4ನೇದು ಹಾರಂಗಿ. ಈ 4 ಜಲಾಶಯಗಳಿಂದ ನಾವು ನೀರು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು 114 TMC. ನಮಗೆ ಅನೇಕ ಸಾರಿ ಮಳೆಗಾಲ ಕೈ ಕೊಟ್ಬಿಡ್ತದೆ. ನಮ್ಮ ಜಲಾಶಯಗಳಲ್ಲಿ ನೀರು ಬತ್ತೋಗ್ಬಿಡ್ತದೆ. ನೀರು ಕೊಡಕ್ಕಾಗಲ್ಲ ತಮಿಳುನಾಡಿಗೆ. ಸುಪ್ರೀಂ ಕೋರ್ಟ್ನವರು ಹೇಳಿರೋದು ನಾರ್ಮಲ್ ಇಯರ್ನಲ್ಲಿ 177.75 TMC ನೀರು ಕೊಡಿ ಅಂತ. ನಾರ್ಮಲ್ ಇಯರ್ನಲ್ಲಿ. ಮಾರ್ಚ್ ತಿಂಗಳಲ್ಲಿ ನೀರು ಕೊಡಬೇಕು ನಾವು. ಏಪ್ರಿಲ್ ನಲ್ಲಿ ನೀರು ಕೊಡಬೇಕು ತಮಿಳುನಾಡಿಗೆ. ಮೇನಲ್ಲಿ ನೀರು ಕೊಡಬೇಕು. ಪ್ರತಿ ತಿಂಗಳು ಕೊಡಬೇಕು. ಮಾರ್ಚ್, ಏಪ್ರಿಲ್, ಮೇ ಮಳೆ ಇಲ್ಲದೆ ಇರ್ತಕ್ಕಂಥ ಕಾಲ. ನಮ್ಮ ಜಲಾಶಯಗಳಲ್ಲಿ ನೀರಿರಲ್ಲ. ವಿಧಿ ಇಲ್ಲದೇನೆ ಅಥಾರಿಟಿ ಇದೆ, ಬಿಡ್ಲೇಬೇಕು ನೀರನ್ನ. ನೀರು ನಮ್ಮ ಜಲಾಶಯಗಳಲ್ಲಿ ಕಡಿಮೆ ಆದರೆ ಚಾಮರಾಜನಗರಕ್ಕೆ, ಮೈಸೂರು ನಗರಕ್ಕೆ, ಮೈಸೂರಿಗೆ, ಮಂಡ್ಯಕ್ಕೆ, ಹಾಸನಕ್ಕೆ, ತುಮಕೂರಿಗೆ ವ್ಯವಸಾಯಕ್ಕೆ ಕುಡಿಯ ನೀರು ಕೊಡಕ್ಕಾಗಲ್ಲ. ಅಲ್ಲಿ ಜನ ಕಷ್ಟಪಡ್ತಾರೆ, ಕಷ್ಟ ಸಿಕ್ಕಾಕತ್ತಾರೆ. ಅದಕ್ಕೋಸ್ಕರ ನಾವು ಇದೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡ್ಕೊಂಡ್ರೆ ನಮ್ಮ ಜಾಗದಲ್ಲಿ ನಮ್ಮ ನೀರನ್ನು ಉಪಯೋಗಿಸ್ಕೊಂಡು, ತಮಿಳುನಾಡು ನೀರಲ್ಲ, ನಮ್ಮ ನೀರು, ನಮ್ಮಲ್ಲಿ ಬೀಳ್ತಕ್ಕಂಥ ಮಳೆ. ಈಗ ಕಳೆದ 4-5 ವರ್ಷಗಳಲ್ಲಿ 260 TMC ನೀರು ಹೆಚ್ಚಾಗಿ ಹೋಗ್ಬಿಟ್ಟಿದೆ. 260 TMC ನೀರು ಹೆಚ್ಚಾಗಿ ಹೊರಟೋಗ್ಬಿಟ್ಟಿದೆ. ತಮಿಳುನಾಡು ಸಮುದ್ರಕ್ಕೆ ಹೋಗಿದೆ. ಮಳೆಗಾಲದಲ್ಲಿ ಪ್ರವಾಹ ಬಂದಾಗ ಹೆಚ್ಚು ನೀರನ್ನ ನಾವು ನಮ್ಮ ನೀರನ್ನ ಶೇಖರಣೆ ಮಾಡ್ಕೋತೀವಪ್ಪ. ಮೇಕೆದಾಟು ಯೋಜನೆಯಲ್ಲಿ ಸುಮಾರು 67 TMC ನೀರನ್ನ ಶೇಖರಣೆ ಮಾಡ್ಕೋತೀವಿ. ಅದನ್ನು ಕುಡಿಯ ನೀರು ಕೊಡ್ತೀವಿ ಬೆಂಗಳೂರಿಗೆ, ಸುತ್ತಮುತ್ತಲ ಪ್ರದೇಶಗಳ ಕುಡಿಯ ನೀರು ಕೊಡ್ತೀವಿ. ಮಾರ್ಚ್, ಏಪ್ರಿಲ್, ಮೇನಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರಿಲ್ಲದೆ ಹೋದಾಗ ತಮಿಳುನಾಡು ಕೊಡ್ತೀವಿ. ವಿದ್ಯುತ್ ಶಕ್ತಿ ತಯಾರು ಮಾಡ್ತೀವಿ. ವಿದ್ಯುತ್ ಶಕ್ತಿ ತಯಾರು ಮಾಡಿದಂತ ನೀರು ಬಳಸಿ ವಿದ್ಯುತ್ ಶಕ್ತಿ ತಯಾರು ಮಾಡೋದು ಐಡಲ್ ಪ್ರಾಜೆಕ್ಟ್. ಅದು ವಿದ್ಯುತ್ ಶಕ್ತಿ ತಯಾರಿಕೆಗಾಗಿ ಬಳಸಿದಂತ ನೀರನ್ನ ನಾವೇನು ಅಪ್ಪರ್ ರೈಪೇರಿಯನ್ ಸ್ಟೇಟ್ ತಗೊಂಡು ಹೋಗ್ತೀವ, ಲೋಯರ್ ರೈಪೇರಿಯನ್ ಸ್ಟೇಟ್ ತಮಿಳುನಾಡಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ಬೇಸಿಗೆ ಕಾಲದಲ್ಲಿ ನೀರು ಕೊಡ್ತೀವಿ, ನಮಗೂ ಅನುಕೂಲ ಆಗುತ್ತೆ. ಸೊ ದಿಸ್ ಪ್ರಾಜೆಕ್ಟ್ ಈಸ್ ಬೆನಿಫಿಟಿಂಗ್ ಬೋತ್ ದಿ ಸ್ಟೇಟ್ಸ್, ತಮಿಳುನಾಡು ಅಂಡ್ ಕರ್ನಾಟಕ. ಅವ್ರಿಗೆ ಯಾವುದೇ ತಕರಾರು ತೆಗಿಲಿಕ್ಕೆ ಯಾವುದೇ ಆಧಾರಗಳಿಲ್ಲ, ದಾಖಲಾತಿಗಳಿಲ್ಲ, ಕಾನೂನಿನ ಬಲ ಇಲ್ಲ. ಸೊ ದಿಸ್ ಇಸ್ ದಿ ಸಿಚುಯೇಷನ್. ಅದಕ್ಕೆ ಖ್ಯಾತೆ ತೆಗಿತಾರೆ ಇವರು. ಅವ್ರ ಜೊತೆಗೆ ಇವ್ರು ಸೇರ್ಕೊಂಡಿದ್ದಾರೆ. ತಮಿಳುನಾಡಿನವ್ರು ಖ್ಯಾತೆ ತೆಗೆಯೋದು ಓಕೆ, ರಾಜಕೀಯ ಕಾರಣಕ್ಕೋಸ್ಕರ ನೀವೇ ಯಾಕ್ರಿ ಸೇರ್ಕೊಂಡಿದ್ದೀರಿ ಬಿಜೆಪಿ ಅವರೇ? ನೀವೇ ಯಾಕೆ ಸೇರ್ಕೊಂಡಿದ್ದೀರಿ?
ನಿಮ್ಮ ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕರ್ನಾಟಕದಲ್ಲಿ ಇದ್ದಂತ ಅಧಿಕಾರಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಅಲ್ಲಿ ಬಿಜೆಪಿ ಅಧ್ಯಕ್ಷನಾಗಿದ್ದಾರೆ. ಅವರು ಧರಣಾ ಕೂರ್ತಾರೆ. ಸಿ.ಟಿ. ರವಿ ಈಸ್ ಫ್ರಮ್ ಕರ್ನಾಟಕ, ಜನರಲ್ ಸೆಕ್ರೆಟರಿ ಆಫ್ ದಿ ನ್ಯಾಷನಲ್ ಬಿಜೆಪಿ, ನ್ಯಾಷನಲ್ ಪಾರ್ಟಿ ಬಿಜೆಪಿ, ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ನೀವು. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಇಂಡಿಕೇಟ್? ನೀವು ನಿಮ್ಮ ಶಕ್ತಿಯನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಬಿಜೆಪಿಯವರು ಸಪೋರ್ಟ್ ಮಾಡ್ತೀರಿ. ನಿಮಗೆ ಬಿಜೆಪಿಯವರಿಗೆ ಈ ಪ್ರಾಜೆಕ್ಟ್ ಆಗಬಾರದು. ಕರ್ನಾಟಕದ ಜನರಿಗೆ ನೀರು ಕೊಡಬಾರದು, ಬೆಂಗಳೂರು ನಗರದ ಜನರಿಗೆ ನೀರು ಕೊಡಬಾರದು ಅಂತೇಳಿ ಅಲ್ಲಿ ತಮಿಳುನಾಡಿನವ್ರು ಖ್ಯಾತೆ ಮಾಡ್ತಾರೆ. ನೀವು ಅವ್ರ ಜೊತೆ ಸೇರ್ಕೊಂಡಿದ್ದೀರಲ್ಲ, ಮಿಸ್ಟರ್ ಕಾರಜೋಳ್, ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನೀವು ಕನ್ನಡಿಗರಿಗೆ ದ್ರೋಹ ಅಲ್ವಾ? ಇದು ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕನ್ನಡ ನಾಡಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಅದಕ್ಕಾಗಿ ಈ ಪಾದಯಾತ್ರೆ ಮಾಡಬೇಕಾ ಬೇಡ? ಮಾಡಬೇಕಾ ಬೇಡ? ಅದಕ್ಕೆ ನಿಮ್ನೆಲ್ಲ ಪಾಪ ಬಿಸಿಲಲ್ಲೆಲ್ಲ ಕಾಯ್ದು ಹೋರಾಟ ಮಾಡಿ ಬರ್ರಿ ಅಂತ ಹೇಳಿ ಕರೆದಿರೋದು ಇಲ್ಲಿಗೆ. 11 ದಿನಗಳ ಕಾಲ ನಡೀತದೆ ಪಾದಯಾತ್ರೆ. ನೀವೆಲ್ಲ ಪಾದಯಾತ್ರೆ ಬರಬೇಕು. ಆದರೆ ಒಂದು ಮಾತ್ರ ಹೇಳ್ತೀನಿ, ಬಹಳ ಜನ ಮಾಸ್ಕ್ ಹಾಕೊಂಡಿಲ್ಲ, ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ. ಮಾಸ್ಕ್ ಹಾಕೊಳ್ಳಿ, ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ, ಕಡ್ಡಾಯವಾಗಿ ಗ್ಲೌಸ್ ಹಾಕೊಳ್ಳಿ, ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಯಾರು ಮಾಸ್ಕ್ ಹಾಕೊಳ್ಳಲ್ಲ ಅವ್ರನ್ನ ಕಳಿಸ್ಬಿಡ್ತೀವಿ ನಾವು ಆಚೆಗೆ. ಏನ್ ನಗ್ತಾ ಇದೆಯಲ್ಲ? ಹಾಕೊಳ್ಳ ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು. ಯಾಕಂದ್ರೆ ಸರ್ಕಾರದ ನಿಯಮಗಳಿಗೆ ನಾವು ಗೌರವ ಕೊಡಬೇಕು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಮನುಷ್ಯನ ಪ್ರಾಣ ಬಹಳ ಮುಖ್ಯ. ಒಬ್ಬರಿಂದ ಒಬ್ಬರು ರೋಗ ಹರಡಬಾರದು. ನಮಗೂ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಈ ಪಾದಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಅದು ಇಲ್ಲಿಂದ ಈ ಅರ್ಕಾವತಿ ಮತ್ತು ಕಾವೇರಿ ಸಂಗಮ, ಇದು ಅರ್ಕಾವತಿ ನದಿ ಮತ್ತು ಕಾವೇರಿ ನದಿ ಸೇರ್ತಕ್ಕಂಥ ಸಂಗಮ. ಅಲ್ಲೇ ಪಕ್ಕದಲ್ಲಿ ಮೇಕೆದಾಟು ಇದೆ. ಮೇಕೆದಾಟು ಅಂದ್ರೆ ಮೇಕೆ ದಾಟುತ್ತಲ್ಲ, ಅದಕ್ಕೆ ಮೇಕೆದಾಟು ಅಂತ ಕರೆಯೋದು. ಆ ಜಾಗ ಮಧ್ಯದಲ್ಲಿ ಬಹಳ ಕಿರಿದಾದ ಜಾಗ ಇದೆ, ನ್ಯಾರೋ ಇದಿದೆ. ಅದು ದಾಟ್ಬಿಡ್ ಮೇಕೆ ದಾಟುತ್ತೆ, ಅದಕ್ಕೋಸ್ಕರ ಮೇಕೆದಾಟು ಅಂತ ಕರಿತೀವಿ. ಅದೇನೇ ಇರಲಿ, ನಮ್ಮ ಹೋರಾಟ ಬಿಜೆಪಿಯವರು ಎಷ್ಟೇ ತಡಿತಕ್ಕಂಥ ಪ್ರಯತ್ನ ಮಾಡಿದ್ರೂ ಕೂಡ ನಿಲ್ಲಲ್ಲ. ನೀವೆಲ್ಲ ತಯಾರಾಗಿದ್ದೀರಿ ಅಲ್ವಾ? ಇವತ್ತು ಮೊದಲನೇ ದಿನ. ಇನ್ನು ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬರ್ತಾರೆ. ನಾಳೆ ಒಂದು ಜಿಲ್ಲೆಯವರು, ನಾಳಿದ್ದು ಒಂದು ಜಿಲ್ಲೆಯವರು, ಅದರ ಮುಂದಿನ ದಿನ ಒಂದು ಜಿಲ್ಲೆಯವರು, ಅದರ ಮುಂದಿನ ದಿನ ಒಂದು ಜಿಲ್ಲೆಯವರೆಲ್ಲ ಬರ್ತಾರೆ. ನಾಳೆ ಚಾಮರಾಜನಗರದವರು ಬರ್ತಾರೆ, ನಾಳಿದ್ದು ಮೈಸೂರಿನವರು ಬರ್ತಾರೆ. ಹೀಗೆ ಒಂದೊಂದು ಜಿಲ್ಲೆಯವರು ಬರ್ತಾರೆ. ಇವತ್ತು ನಮ್ಮ ಈ ಮೇಕೆದಾಟು ಪಾದಯಾತ್ರೆಗೆ ಸಿನಿಮಾ ರಂಗದವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಯವರೆಲ್ಲ ಬಂದಿದ್ದೀರಿ. ಬಹಳ ಸಂತೋಷ. ಯಾಕಂದ್ರೆ ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಸ್ವಾಮೀಜಿಗಳಿಗೆ ಇನ್ವೈಟ್ ಮಾಡಿದ್ದಾರೆ, ಸಿನಿಮಾದವರಿಗೆ ಇನ್ವೈಟ್ ಮಾಡಿದ್ದಾರೆ, ವಾಣಿಜ್ಯ ಮಂಡಳಿಯವರಿಗೆ ಮಾಡಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ರೈತ ಸಂಘದವರಿಗೆ ಇನ್ವೈಟ್ ಮಾಡಿದ್ದಾರೆ. ಕೆಲವರು ಜನರೆಲ್ಲ ರೈತ ಸಂಘದವರು ಕೂಡ ಬಂದಿದ್ದಾರೆ. ಚಲನಚಿತ್ರ ಕಲಾವಿದರು ಕೂಡ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆಯವರೆಲ್ಲ ಬಂದು ಸೇರ್ಕೊತಾರೆ.
ಇದು ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ರು ಕೂಡ ಪಕ್ಷಾತೀತವಾಗಿ ಈ ಪಾದಯಾತ್ರೆ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ಇದು ಕುಡಿಯ ನೀರು ಒಂದ್ ಪಕ್ಷದವ್ರಿಗೆ ಬರೀ ಕಾಂಗ್ರೆಸ್ನವರ ನೀರು ಕುಡಿಯೋದು ಎಲ್ರಿಗೂ. ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಎಲ್ರಿಗೂ ಕೊಡ್ತೀವಿ. ಇದರಿಂದ ಎಲ್ಲರೂ ಸಹಕಾರನೂ ಬೇಕು, ಎಲ್ಲರ ಪಾಲ್ಗೊಳ್ಳುವಿಕೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಪಾದಯಾತ್ರೆಯನ್ನ ಇನ್ಕ್ಲೂಸಿವ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀರಿ. DK ಶಿವಕುಮಾರ್ ಮತ್ತೆ ಸುರೇಶ್ ಅವರು ಕ್ಷೇತ್ರ ಇದು, ಅವರು ಇಲ್ಲಿ ಇದನ್ನೆಲ್ಲ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಅವ್ರ ಜೊತೆ ಕೆಲಸ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ಲೀಡರ್ಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೇಕೆದಾಟು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ನಿಮಗೆಲ್ಲ ಶುಭವಾಗಲಿ.